ಹಾಯ್ ಗೈಸ್, ಬನ್ನಿ ಇವತ್ತು ಹುಳ್ಳಿಕಾಳು ಬಸ್ಸಾರು ಮಾಡೋ ವಿಧಾನ ನೋಡೋಣ. ನೋಡಿ, ನಾನು 2 ಕಪ್ಪಷ್ಟು ಹುಳ್ಳಿಕಾಳನ್ನು ನಾನು ಬೌಲಲ್ಲಿ ಹಾಕಿದ್ದೀನಿ. ಇದನ್ನು ನೀರಲ್ಲಿ ನೀಟಾಗಿ ತೊಳ್ಕೊಳ್ಳೋಣ ಬನ್ನಿ. ನೋಡಿ, ಈ ಥರ ನಾನು ನೀರಲ್ಲಿ ನೀಟಾಗಿ ತೊಳ್ಕೊತಾ ಇದ್ದೀನಿ. ಅದರಲ್ಲಿರುವಂಥ ಗಲೀಜೆಲ್ಲ ಆಚೆ ಬರುತ್ತಲ್ಲ. ನೋಡಿ, ಈ ಥರ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಮತ್ತು ಹಂಗೆ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನು ಒಂದು 2 ವಿಜಿಲ್ ಕೂಗಿದ್ರೆ ಸಾಕು, 2-3 ವಿಜಿಲ್ ಸಾಕು. ನಿಮ್ಗೆ ಇನ್ನೂ ನುಣ್ಣಗೆ ಅಂದರೆ ಇನ್ನೊಂದು ವಿಜಿಲ್ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಬೇಯೋದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಕುಕ್ಕರ್ಗೆ ಇಡ್ತಾಯಿದ್ದೀನಿ. ಅಷ್ಟರೊಳಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಮಸಾಲೆ ರೆಡಿಯಾಗಿದೆ ಆಲ್ರೆಡಿ. ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಕೊಬ್ಬರಿ, ಹಸಿ ಕೊಬ್ಬರಿ ಬೇಕು ಅಂದರೆ ಹಾಕೊಳ್ಳಿ, ಅಂದರೆ ಸ್ಕಿಪ್ ಮಾಡಿ. ಮತ್ತು ಹುಣಸೆಹಣ್ಣು, ಕರಿಬೇವು, ಒಣಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಮತ್ತು ಮೆಂತ್ಯ ಕಾಳು ಇಷ್ಟನ್ನು ಎಣ್ಣೆಯಲ್ಲಿ ಹುರ್ಕೊಬೇಕು. ಅಷ್ಟರೊಳಗೆ ಇದು ವಿಜಿಲ್ ಬಂತು. ಇನ್ನೊಂದು ವಿಜಿಲ್ ಬರೋದಕ್ಕೆ ನಾವು ಬಾಣಲಿಯನ್ನು ಇಟ್ಕೊಂಡ್ಬಿಟ್ಟು ನಾವು ಇದನ್ನೆಲ್ಲ ಒಗ್ಗರಣೆಗೆ ಹಾಕೋಣ ಬನ್ನಿ. ನೋಡಿ, ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಿದ ತಕ್ಷಣ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದ ತಕ್ಷಣ ನಾವೇನು ಜೀರಿಗೆ ಎಲ್ಲ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹುರ್ಕೊಂಡಿದ ತಕ್ಷಣ ಆ ಸ್ಮೆಲ್ ಘಮ ಘಮ ಅಂತ ಬರುತ್ತೆ. ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ನಮ್ಮ ಮನೇಲಿ ಕರಿಬೇವು ಇರಲಿಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಇತ್ತು, ಅದನ್ನೇ ಆ್ಯಡ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಈರುಳ್ಳಿ ಹಾಕೋಣ. ನೋಡಿ, ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬಸ್ಸಾರಿಗೆ ಏನೇ ಆಗಿದ್ರೂ ಫ್ರೈ ಮಾಡ್ಕೊಂಡ್ರೆ ಚೆಂದ ಇರೋದು. ಇದನ್ನು ಆ್ಯಡ್ ಮಾಡಿದ್ದೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಬಟ್ ಅದು ವಿಡಿಯೋ ಡಿಲೀಟ್ ಆಗಿದೆ. ನೋಡಿ, ಎಲ್ಲನೂ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಕಲರಲ್ಲಿ ಫ್ರೈ ಆಗಬೇಕು. ಇವೆಲ್ಲದೂ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು, ಇಲ್ಲಾಂದರೆ ಅದು ಹಸಿ ಸ್ಮೆಲ್ ಇರುತ್ತೆ. ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ನೇ ಅನ್ಬೋದು. ನೋಡಿ, ಇವಾಗ ಟೊಮೊಟೊವನ್ನು ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಅಷ್ಟೇ, ಜಾಸ್ತಿ ಹಾಕ್ಕೊಬಾರ್ದು. ಸ್ವಲ್ಪ ಒಂದು ಚಿಕ್ಕದು ಹಣ್ಣಾದರೆ ಓಕೆ, ಜಾಸ್ತಿ ಟೊಮೊಟೊನೂ ಯೂಸ್ ಮಾಡಬಾರ್ದು. ಇದು ಫ್ರೈ ಆಗಿದ ತಕ್ಷಣ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋಣ. ಕೊಬ್ಬರಿ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ನೋ ಟೆನ್ಷನ್. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಫ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹುಣಸೆಹಣ್ಣು ಹಾಕೋಣ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಎಲ್ಲನೂ ನೀಟಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದ್ರೇ ಸಾಂಬಾರು ಟೇಸ್ಟ್ ಬರೋದು. ನೋಡಿ, ಈ ಥರ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಅರಿಶಿನ ಹಾಕಿ ಫ್ಲೇವರ್ಗೋಸ್ಕರ. ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಂಡು ನಾವು ಇಟ್ಕೊಬೇಕು. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ವಿಡಿಯೋ, ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮಿಸಿ. ನಾನು ಫಸ್ಟ್ ಟೈಮ್ ಇದು ವ್ಲಾಗ್ ಮಾಡ್ತಾ ಇರೋದು. ನೋಡಿ, ಈ ಥರ ಆದಮೇಲೆ ಇದು ಆಲ್ರೆಡಿ ವಿಜಿಲ್ ಆಗಿ ರೆಡಿ ಆಗಿದೆ. ನೋಡಿ ಯಾವ ಥರ ಬೆಂದಿದೆ. ನನಗೆ ಈ ಥರ ಸರಿ ಹೋಗುತ್ತೆ. ನಿಮ್ಗೆ ಇನ್ನೂ ನುಣ್ಣಗೆ ಬೇಕಂದರೆ ಇನ್ನೊಂದೆರಡು ವಿಜಿಲ್ ಕೂಗಿಸ್ಕೊಳ್ಳಿ. ನೋಡಿ, ಈ ಥರ ಇಷ್ಟು ಮಾತ್ರ ಇದ್ದರೆ ಸಾಕು ನಮಗೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಾಳು, ಬೇಯಿಸಿರುವಂಥ ಕಾಳನ್ನು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದ್ರ ಫ್ಲೇವರು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಇದನ್ನು ಜಾರ್ಗೆ ಹಾಕೋಣ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾನೊಂದು ಕೈಯಲ್ಲಿ ಕ್ಯಾಮ್ರಾ ಇನ್ನೊಂದು ಕಡೆ ವಿಡಿಯೋ ಮಾಡ್ತಾಯಿದ್ದೀನಿ, ಸೊ ಅದಕ್ಕೋಸ್ಕರ ಸ್ವಲ್ಪ ಇದಾಗ್ತಾಯಿದೆ. ನೋಡಿ, ಈ ಥರ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ಥರ ನೋಡಿ, ಆಲ್ರೆಡಿ ಮಿಕ್ಸಿಯಾಗ ಹಾಕೊಂಡ್ಬಂದೆ ನಾನು. ಇವಾಗ ಇದನ್ನು ಸ್ವಲ್ಪ ಒಗ್ಗರಣೆ ಕೊಡೋಣ.
ಮತ್ತೆ ಇನ್ನೊಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಅದೇ ಕುಕ್ಕರೇ ತೊಳೆದ್ಬಿಟ್ಟು ಮತ್ತೆ ಅದೇ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಡೋಣ. ಅದು ತೊಳೆದಿದ್ನೆಲ್ಲ ಸ್ವಲ್ಪ ನೀರಿತ್ತು, ಸೊ ಅದೆಲ್ಲ ಹೀರ್ಕೊಳ್ಳಿ ನೀಟಾಗಿ. ಈಗ ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ ಈ ಥರ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಬಿಸಿ ಆಗಿದ ತಕ್ಷಣ ನಾವೇನು ಸ್ವಲ್ಪ ಸಾಸಿವೆ, ಇಲ್ಲಾಂದರೆ ಕರಿಬೇವು ಹಾಕ್ಬೋದು, ಇಲ್ಲಾಂದರೆ ಈರುಳ್ಳಿನೂ ಹಾಕ್ಬೋದು. ನಮ್ಮ ಮನೇಲಿ ಕರಿಬೇವು ಇಲ್ಲ ಅಂದಿದ್ದಕ್ಕೆ ಈರುಳ್ಳಿನೇ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಸಾಸಿವೆ ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಚಿಟಪಟ ಅನ್ನೋ ಥರ ಆಗಲಿ. ನೋಡಿ ಆಲ್ರೆಡಿ ಆಗ್ತಾಯಿದೆ. ಇವಾಗ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ. ಇವಾಗ ಪೇಸ್ಟ್ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದರಲ್ಲಿ. ಈ ಥರ ರೆಡಿಯಾಗಿದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರಿತ್ತಲ್ಲ, ಆ ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಬೇಯಿಸಿರ್ತೀವಲ್ಲ, ಆ ನೀರನ್ನು ವೇಸ್ಟ್ ಮಾಡಬಾರ್ದು, ಇದಕ್ಕೆ ಹಾಕಬೇಕು. ನಿಮ್ಗೆ ಯಾವ ಥರ ತೆಳುವಿಗೆ ಬೇಕೋ ಮಂದಕ್ಕೆ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನನಗೇನೋ ಸ್ವಲ್ಪ ನೀರು ಬೇಕಾಗಿತ್ತು, ಅದಕ್ಕೋಸ್ಕರ ಮತ್ತೆ ನಾನು ನೀರು ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಮಂದ ಇದೆ. ನೋಡಿ ಈ ಥರ ಪರ್ಫೆಕ್ಟಾಗಿ ಬಂದಿದೆ ಸಾಂಬಾರು. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ, ಯಾಕಂದರೆ ಸ್ವಲ್ಪ ಸಪ್ಪೆ ಇತ್ತು ಸಾಂಬಾರು. ಲಾಸ್ಟಲ್ಲಿ ಉಪ್ಪು ಖಾರ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ನೋಡಿ ಆಲ್ರೆಡಿ ಗಮ್ಮಾಗಿ ಚೆನ್ನಾಗಿ ಆಗ್ತಾಯಿದೆ, ಸ್ಮೆಲ್ ಸಖತ್ತಾಗಿ ಬರ್ತಾಯಿದೆ. ಇವಾಗ ಪಲ್ಯಕ್ಕೆ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾವು. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಒಳ್ಳೆಯದು. ನೋಡಿ ಈ ಥರ. ಇವಾಗ ಬಾಣಲೆ ಇಟ್ಟಿದ್ದೀನಿ ಆಲ್ರೆಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ನಾನು ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ ಅಂದರೂ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಯಾಕಂದರೆ ಕೊಬ್ಬರಿ ಎಲ್ಲ ಹಾಕ್ತೀವಲ್ಲ ಅದು ಸ್ವಲ್ಪ ಹೀರ್ಕೊಳ್ಳುತ್ತೆ. ನೋಡಿ ಈ ಥರ ಎಣ್ಣೆ ಚೆನ್ನಾಗಿ ಕಾಯಬೇಕು. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ. ನೋಡಿ ಈ ಥರ. ಅದು ಚೆನ್ನಾಗಿ ಚಿಟಪಟ ಅನ್ನೋ ಟೈಮಲ್ಲಿ ಮೆಣಸಿನ್ಕಾಯಿ ಹಾಕೋಣ. ಈ ಥರ ಒಣಗಿದ ಮೆಣಸಿನ್ಕಾಯಿಗಿಂತ ಈ ಥರ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಇವಾಗ ಬೆಳ್ಳುಳ್ಳಿ ನಾವೇನು ಇದು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ನೋಡಿ ಈ ಥರ. ಇದು ಚೆನ್ನಾಗಿ ಫ್ರೈ ಆಗಲಿ, ಗೋಲ್ಡನ್ ಕಲರ್ ಥರ ಫ್ರೈ ಆಗಲಿ. ಇದು ಸಹ ಈ ಥರ ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ ನೋಡಿ ಪಲ್ಯಕ್ಕೆ ಈ ಥರ ಹೆಚ್ಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಇವಾಗ ನಾವು ಬೇಯಿಸ್ಕೊಂಡಿರುವಂಥ ಒಂದು ಕಾಳು ಏನಿದೆಯಾ ಅದನ್ನು ಹಾಕ್ಕೊಳ್ಳೋಣ. ನೋಡಿ ಈ ಥರ. ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ನೀರಂಶ ಏನಿದೆ ಅದೆಲ್ಲ ಹೀರ್ಕೊಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ನಾವು. ನೋಡಿ ಈ ರೀತಿ ಫ್ರೈ ಮಾಡ್ಕೊಬೇಕು. ನೋಡಿ ಆಲ್ರೆಡಿ ಸ್ವಲ್ಪ ಹೀರ್ಕೊತಾ ಇದೆ ನೀರು. ಈ ಥರ ಹೀರ್ಕೊಂಡಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ವಲ್ಲ ಅದು ಸ್ವಲ್ಪ ಮೇಲೆ ಹಾಕ್ಕೊಳ್ಳೋಣ. ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಾವು ಏನು ಕೊಬ್ಬರಿ ಇದು ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ. ಇದಕ್ಕೆ ಚೆನ್ನಾಗಿರುತ್ತೆ ಫ್ಲೇವರ್ ಕೊಬ್ಬರಿ ಹಾಕಿದ್ರೆ. ಈ ಥರ ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಮತ್ತೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ.
ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಇದು. ನಾನು ಆಲ್ರೆಡಿ ಮುದ್ದೆ ಮಾಡ್ಕೊಂಡಿದ್ದೀನಿ, ಚೆನ್ನಾಗಾಗಿದೆ ನೋಡಿ. ಈ ಥರ ಚೆನ್ನಾಗಿ ಬರುತ್ತೆ ನೋಡಿ. ಆಲ್ರೆಡಿ ನಾನು ಮುದ್ದೆ ರೆಡಿ ಮಾಡ್ಕೊಂಡಿದ್ದೆ, ಅದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಆಲ್ರೆಡಿ ಊಟ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಮುದ್ದೆ ಜೊತೆ ತಿಂದರೆ ಆಹಾ ಅನ್ನೋ ಥರ ಇರುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ. ಪಲ್ಯ ಸೈಡ್ಗೆ ಹಾಕ್ಕೊಂಡು ನೋಡಿ ಈ ಥರ, ಅದಕ್ಕೆ ಮಾವಿನಕಾಯಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ ನೋಡಿ. ಮುದ್ದೆನೂ ಅಷ್ಟೇ ಸಾಫ್ಟಾಗಿ ಬಂದಿದೆ. ನಿಮಗೆ ಮುದ್ದೆ ಯಾವ ಥರ ಮಾಡಬೇಕು ಅನ್ನೋದು ಹೇಳಿದ್ರೆ ನಿಮ್ಮ ಕಮೆಂಟ್ ಹಾಕಿದ್ರೆ ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮುದ್ದೆ ರೆಸಿಪಿ ಮಾಡ್ತೀನಿ. ಮಸ್ತಾಗಿದೆ. ನೀವು ಮನೇಲಿ ದಯವಿಟ್ಟು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ. ಬಾಯ್.